ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ನ್ಯೂ ಇಂಗ್ಲಿಷ್ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಯೋಗ ತರಬೇತಿಯನ್ನ ಶ್ರೀ ಎಂ ಕುಲಕರ್ಣಿ, ಎನ್ಆರ್ ಜಾಲಿ ಬೆಂಚಿ, ಸಂತೋಷ್ ಕೋನ್ರೆಡ್ಡಿ ಮತ್ತು ಪ್ರಾಚಾರ್ಯರಾದ ಸಿಎಸ್ ರಾಠೋಡ್ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಂತಾರಾಷ್ಟ್ರೀಯ ಯೋಗ ದಿನ 2024 ಪ್ರತಿ ವರ್ಷ ಜೂನ್ 21ರಂದು ಯೋಗಾಭ್ಯಾಸದ ಹಲವಾರು ಪ್ರಯೋಜನಗಳನ್ನು ಉತ್ತೇಜಿಸಲು ವಿಶ್ವದಾದ್ಯಂತ ಜನರು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತಾರೆ. ಈ ವಿಶೇಷ ದಿನವು ಬೇಸಿಗೆಯ ಅಯನ ಸಂಕ್ರಾಂತಿಯೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ಉದ್ದವಾದ ದಿನವಾಗಿದೆ. ಯೋಗವು ನಮ್ಮ ಯೋಗಕ್ಷೇಮಕ್ಕಾಗಿ ನೀಡುವ ಸಮಗ್ರ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಇದು ನಮ್ಮ ವೇಗದ ಜೀವನದಲ್ಲಿ ಸಮತೋಲನವನ್ನು ಕಂಡುಕೊಳ್ಳಲು ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಮತ್ತು ನಮ್ಮ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಂಶಗಳಲ್ಲಿ ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಯೋಗವು ಸಾವಧಾನತೆಯನ್ನ ಬೆಳೆಸಲು, ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ನಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಚೈತನ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಯೋಗ ಮಹೋತ್ಸವ 2024ರ ಗುರಿಯು ಯೋಗವನ್ನು ವ್ಯಾಪಕ ಆಂದೋಲನಕ್ಕೆ ಪ್ರೇರೇಪಿಸುವುದು, ಮಹಿಳೆಯರ ಯೋಗಕ್ಷೇಮವನ್ನು ಉತ್ತೇಜಿಸಲು ಮತ್ತು ಜಾಗತಿಕ ಆರೋಗ್ಯ ಮತ್ತು ಶಾಂತಿಯನ್ನು ಮುನ್ನಡೆಸಲು ವಿಶೇಷ ಒತ್ತು ನೀಡುತ್ತದೆ. ಪಿಸಿಒಎಸ್, ಪಿಸಿಒಡಿ ಮತ್ತು ಒತ್ತಡ ನಿರ್ವಹಣೆಯಂತಹ ಮಹಿಳೆಯರ ಮೇಲೆ ಪರಿಣಾಮ ಬೀರುವ ವಿವಿಧ ಆರೋಗ್ಯ ಸ್ಥಿತಿಗಳ ಕುರಿತು ಸಂಶೋಧನೆಯನ್ನ ಸಚಿವಾಲಯವು ಸಕ್ರಿಯವಾಗಿ ಬೆಂಬಲಿಸಿದೆ. ಅವರ ವಯಸ್ಸು ಅಥವಾ ಸಂದರ್ಭಗಳನ್ನು ಲೆಕ್ಕಿಸದೆ ಮಹಿಳೆಯರ ಆರೋಗ್ಯಕ್ಕೆ ಆದ್ಯತೆ ನೀಡುತ್ತದೆ. ಈ ಉಪಕ್ರಮವು ಸಾಕ್ಷ್ಯ ಆಧಾರಿತ ಸಂಶೋಧನೆಯ ಮೂಲಕ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಯೋಗವು ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಮತ್ತು ಅವರ ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಅಗತ್ಯಗಳನ್ನು ಪರಿಹರಿಸಲು ಸಮಗ್ರ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಸಶಕ್ತ ಮಹಿಳೆಯರು ಸಮಾಜದಾದ್ಯಂತ ಒಳಗೊಳ್ಳುವಿಕೆ, ವೈವಿಧ್ಯತೆ ಮತ್ತು ಸಬಲೀಕರಣವನ್ನು ಉತ್ತೇಜಿಸುವ ಬದಲಾವಣೆಗಾಗಿ ನಾಯಕರು, ಶಿಕ್ಷಕರು ಮತ್ತು ವಕೀಲರಾಗಿ ಪ್ರಮುಖ ಪಾತ್ರಗಳನ್ನು ವಹಿಸುತ್ತಾರೆ. ಅಂತಾರಾಷ್ಟ್ರೀಯ ಯೋಗ ದಿನದ ಇತಿಹಾಸವನ್ನು 2024ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಮಾಡಿದ ಭಾಷಣದಲ್ಲಿ ಯೋಗಕ್ಕೆ ಮೀಸಲಾದ ಅಂತಾರಾಷ್ಟ್ರೀಯ ದಿನದ ಕಲ್ಪನೆಯನ್ನು ಪ್ರಸ್ತಾಪಿಸಿದಾಗ ಗುರುತಿಸಬಹುದು. ಅವರು ಯೋಗವನ್ನು ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆ ಎಂದು ವಿವರಿಸಿದರು ಮತ್ತು ಇದು ಆರೋಗ್ಯಕರ ಗ್ರಹವನ್ನು ರಚಿಸಲು ಕೊಡುಗೆ ನೀಡಬಹುದು ಎಂದು ಹೇಳಿದರು. ಯೋಗವು ಕೇವಲ ದೈಹಿಕ ವ್ಯಾಯಾಮವಲ್ಲ, ಆದರೆ ತನ್ನೊಂದಿಗೆ ಪ್ರಪಂಚ ಮತ್ತು ಪ್ರಕೃತಿಯೊಂದಿಗೆ ಏಕತೆಯ ಭಾವವನ್ನು ಕಂಡುಕೊಳ್ಳುವ ಸಾಧನವಾಗಿದೆ ಎಂದು ಅವರು ಒತ್ತಿ ಹೇಳಿದರು. ನಮ್ಮ ಭಗವಂತನ ಕಡೆ ಲಕ್ಷ್ಯ ಇರಲಿ. ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ, ನಿನಗೂ ಒಳ್ಳೆಯದು ಮಾಡು, ಇಡೀ ನಮ್ಮ ವಿಶ್ವ ಒಳ್ಳೆಯದಾಗಲಿ, ಎಲ್ಲರೂ ಸಂತೋಷದಿಂದ ಇರೋಣ. ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಯಾರನ್ನೂ ನಾವು ದ್ವೇಷ ಮಾಡೋದು ಬೇಡ. ದೇಶದಿಂದ ಏನೂ ಸಾಧನೆ ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ. ಎಲ್ಲರ ಜೊತೆ ಪ್ರೀತಿಯಿಂದ ಇರೋಣ. 1 2 3 4 5 ರಿಲ್ಯಾಕ್ಸ್. ಕಣ್ಣು ತೆಗಿಬೇಡಿ, ಒಟ್ಟು ಕಣ್ಣು ತೆಗಿಬೇಡಿ, ರಿಲ್ಯಾಕ್ಸ್. 2ನೇ ಹಂತದ ಪ್ರಾಣಾಯಾಮ ಸ್ಟಾರ್ಟ್ ಮಾಡೋಣ. ನಿಧಾನವಾಗಿ ಕೈಯನ್ನ ಮೇಲ್ಗಡೆ ಒಯ್ಯಿರಿ. ಕಣ್ಣು ತೆಗಿಬೇಡಿ, ಒಟ್ಟು ಕಣ್ಣು ತೆಗೆದ್ರೆ ಇಫೆಕ್ಟ್ ಆಗೋದು ನೋಡ್ರಿ. ಆಮೇಲೆ ಕಣ್ಣು ತೆಗಿಬೇಡಿ, ಒಟ್ಟು ಕಣ್ಣು ತೆಗಿಬೇಡಿ. 1 2 3 4 5 6 ಇದು 2 3 4 5 6 ಉಸಿರು ತಗೊಳ್ಳಿ. 1 2 3 4